ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು, ಈ ದಿನದಲ್ಲಿ ಒಂದು ತಪ್ಪನ್ನು ಮಾಡಿದ್ದೀಯ. ಏನು ಗೊತ್ತಾ? ಸರಿ, ಎಲ್ಲಾದರೂ ಮಾತನಾಡುವಾಗ ಸತ್ಯತೆಯನ್ನು ಅರಿತುಕೊಂಡು ಮಾತನಾಡು. ಸತ್ಯ ಎಲ್ಲಿದೆಯೋ ಅಲ್ಲಿ ನೀನಿಲ್ಲು, ನಿನ್ನ ಜೊತೆಗೆ ನಾನಿದ್ದೇನೆ. ಆದರೆ ಇಂದು ಮಾತನಾಡುವಾಗ ಸತ್ಯ ನಿನಗೆ ಗೊತ್ತಿರಲಿಲ್ಲ ಅಷ್ಟೇ, ಬೇರೆ ಯಾವ ತಪ್ಪು ಅಲ್ಲ. ಆದರೆ ಒಂದು ವಿಷಯ ಕಂದ, ಎಲ್ಲಿ ಜೋರಾಗಿ ಮಾತನಾಡಬೇಕು, ಎಲ್ಲಿ ಮೆಲ್ಲಗೆ ಮಾತನಾಡಬೇಕು, ಎಲ್ಲಿ ಪ್ರೀತಿಯಿಂದ ಮಾತನಾಡಬೇಕು, ಎಲ್ಲಿ ಗದರಿಕೊಂಡು ಮಾತನಾಡಬೇಕು ಅರ್ಥ ಮಾಡಿಕೊ. ಯಾಕೆಂದರೆ ನೀನು ಆಡೋ ಒಂದು ಮಾತಿನಿಂದ ಒಂದು ಸಂಸಾರವೇ ಉಳಿದು ಹೋಗುತ್ತದೆ, ಇಲ್ಲ ಹರಿದು ಹೋಗುತ್ತದೆ. ಹೌದಲ್ವಾ? ನಿನ್ನ ಮಾತಿನಲ್ಲಿ ಹಿಡಿತಾ ಇರಲಿ. ಹಿಡಿತಾ ಇದ್ದಾಗಲೇ ನೀನು ಯಾವುದೇ ಕೆಲಸ ಮಾಡಿದ್ರೂ ಸರಿಯೇ. ಈಗ ನಿನ್ನ ಆಫೀಸಿನಲ್ಲೇ ಇಂದು ನಡೆದ ಘಟನೆಯಿಂದ ಏನು ಅರ್ಥ ಮಾಡಿಕೊಂಡೆ? ನೀನು ಆಡೋ ಮಾತಿನಿಂದ ಸಮಸ್ಯೆ ಆಯಿತು ತಾನೇ, ಹೌದಲ್ವಾ? ಹಾಗಾಗಿ ಎದುರಿಗಿರುವಂಥ ವ್ಯಕ್ತಿಯನ್ನು ನೋಡಿಕೊಂಡು ಅವರ ಸ್ಥಾನಮಾನ ಏನಿದೆಯೋ ಅವ್ರ ಮನಸ್ಸಿನ ಸ್ಥಿತಿಯನ್ನು ನೋಡಿಕೊಂಡು ಮಾತನಾಡೋಕ್ಕಂತ, ಸರಿನಾ? ಹಾಗಾಗಿ ಎಲ್ಲ ನಿನ್ನ ಸುತ್ತಲಿರುವ ಸಂಬಂಧ ಸರಿ ಹೋಗುತ್ತದೆ, ಚಿಂತೆ ಮಾಡಬೇಡ. ನಾಳೆ ನಿನ್ನ ಮಗಳಿಗೆ ಮನೆಯಲ್ಲಿ ಸಕ್ಕರೆ ಗೊಂಬೆ ದಂಡೆಯನ್ನು ತರ್ತಾ ಇದ್ದಾರಲ್ವ, ಖುಷಿಯಿಂದ ಬರಮಾಡಿಕೊ, ಖುಷಿಯಿಂದ ಮಾಡಿ. ನಿನ್ನಲ್ಲಿ ಏನೋ ಕಷ್ಟ ಇರಬಹುದು, ಏನೇ ತೊಂದರೆ ಇರಬಹುದು, ಆದರೆ ಮನೆಗೆ ಬಂದಂಥ ಅತಿಥಿಗಳನ್ನು ಚೆನ್ನಾಗಿ ಸತ್ಕಾರ ಮಾಡಿ ಕಳಿಸೋಕಂದ. ನಿನ್ನಲ್ಲಿ ಎಲ್ಲ ಶಕ್ತಿನೂ ಇದೆ. ಒಂದು ತಿಳಿದುಕೊ, ಯಾವ ಸಂದರ್ಭದಲ್ಲಿ ಯಾರ ಜೊತೆ ಹೇಗೆ ಮಾತಾಡಬೇಕು ಅರ್ಥ ಮಾಡಿಕೊ, ಸಾಕು. ಹಾಗೆಯೇ ನಾಳೆಯಿಂದ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀಯ. ಖಂಡಿತವಾಗ್ಲೂ ನಿನ್ನಿಂದ ಸಾಧ್ಯ ಇದೆ, ಸಾಧ್ಯ. ಖಂಡಿತವಾಗ್ಲೂ ನಿನ್ನ ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ. ಎಷ್ಟರ ಮಟ್ಟಿಗೆ ಅಂದರೆ ನೀನೇ ನೋಡುವಿದ್ದೆ, ಕೇವಲ 1 ತಿಂಗಳಲ್ಲಿ ಅದು ಅಭಿವೃದ್ಧಿ ಕಾಣುತ್ತದೆ. ಹಾಗೆಯೇ ಒಂದು ಪರಿಹಾರ ಕೂಡ ಹೇಳಿದ್ನಲ್ಲ, ಬಿಳಿ ಸಾಸಿವೆ ಪರಿಹಾರ ಮಾಡಿಕೋಕಂದ, ತುಂಬ ಒಳ್ಳೆಯ ಫಲಿತಾಂಶವೇ ಸಿಗುತ್ತದೆ. ಹಾಗೆ ಮತ್ತೊಂದು, ನಾಳೆ ಮನೆಗೆ ಅಚಾನಕ್ಕಾಗಿ ನೆಂಟರಿಷ್ಟರು ಬಂದಾಗ ಅವರಿಂದ ಲಾಭವೇ ಆಗುತ್ತಾ ಇದೆ ಹೊರತು ಕೆಟ್ಟದಾಗೋದಿಲ್ಲ. ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀಯ, ಮಾಡು. ನಿನ್ನ ಜೊತೆಗೆ ನಾನಿದ್ದೇನೆ. ಅದರಿಂದ ನೊಂದಂಥ ಜೀವಗಳಿಗೆ ಸಮಾಧಾನ ಸಿಗುತ್ತದೆ. ಮನೆಯಲ್ಲಿ ಹಿರಿಯರು ನೆಮ್ಮದಿಯಿಂದ ಇರುತ್ತಾರೆ, ಅವರ ಆರೋಗ್ಯದ ಕಡೆಗೆ ಸ್ವಲ್ಪ ಲಕ್ಷ್ಯ ವಹಿಸು. ಎಲ್ಲವೂ ಸರಿಯಾದ ದಾರಿಯಲ್ಲಿ ನಡೀತಾ ಇದೆ, ಚಿಂತೆ ಮಾಡಬೇಡ. ಹಾಗೆಯೇ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಏನಾದರೂ ಔಷಧಿಗಳಿದ್ದರೆ ಕೊಡು. ಎಲ್ಲಕ್ಕಿಂತ ಮುಖ್ಯವಾಗಿ ನೆಲ್ಲಿಕಾಯಿ ಎಣ್ಣೆಯನ್ನು ಪ್ರತಿದಿನ ಹಿರಿಯರಿಗೆ ಹಚ್ಚುತ್ತಾ ಬಾ. ನೆತ್ತಿ ತಂಪಾಗಿರುತ್ತದೆ, ಜೊತೆಗೆ ಈಗ ಬಂದಂಥ ಟೆನ್ಷನ್ನು ಕಮ್ಮಿ ಆಗುತ್ತೆ. ಸರಿನಾ ಕಂದ? ಯೋಚನೆ ಮಾಡಬೇಡ, ನಾನಿದ್ದೇನೆ. ಒಂದನ್ನು ಯೋಚನೆ ಮಾಡದೆ ಮುನ್ನುಗ್ಗು, ನೆಮ್ಮದಿಯಿಂದ ನಿದ್ದೆ ಮಾಡು.